ಹಾಯ್ ಹಲೋ ವೆಲ್ಕಮ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮ್ಯಾಥ್ಸ್ ಮ್ಯಾಜಿಕ್. ಓಕೆ, ಇವತ್ತು CTET ಪೇಪರ್ 2 ಮ್ಯಾಥ್ಸ್ ನಂಬರ್ ಸಿಸ್ಟಮಲ್ಲಿ ಡೇ 2. ಹೌದಾ, ಲಾಸ್ಟ್ ವಿಡಿಯೋದಲ್ಲಿ ನಾನು ನಂಬರ್ ಸಿಸ್ಟಮ್ದು ಬೇಸಿಕ್ ಕೊಟ್ಟಿದ್ದೆ. ಹೌದಾ, ನಂಬರ್ ಸಿಸ್ಟಮಲ್ಲಿ 2 ಟೈಪ್ಸು, ರಿಯಲ್ ನಂಬರ್, ಇಮ್ಯಾಜಿನರಿ ನಂಬರ್ಸ್. ಓಕೆ, ರಿಯಲ್ ನಂಬರಲ್ಲಿ ಮತ್ತೆ 2 ರ್ಯಾಷನಲ್ ನಂಬರ್ಸ್, ಇರ್ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ ಯಾವಪ್ಪ ಅಂದರೆ P/Q ಫಾರ್ಮಲ್ಲಿರೋವು. ಇರ್ರ್ಯಾಷನಲ್ ನಂಬರ್ಸ್ ಅಂದರೆ P/Q ಫಾರ್ಮಲ್ಲಿ ಇಲ್ಲದೇ ಇರೋದು. ಫಾರ್ ಎಕ್ಸಾಂಪಲ್ √2, √7, √12, √40 ಎಕ್ಸೆಟ್ರಾ. ಓಕೆ, ನೆಕ್ಸ್ಟ್ ರ್ಯಾಷನಲ್ ನಂಬರ್ಗೆ ಬಂದರೆ ಮತ್ತೆ ರ್ಯಾಷನಲ್ ನಂಬರ್ಸಲ್ಲಿ 2 ಟೈಪ್ಸು, ಇಂಟೀಜರ್ ಒಂದು, ಫ್ರ್ಯಾಕ್ಷನ್ ಒಂದು. ಇಂಟೀಜರ್ನಲ್ಲಿ ಮತ್ತೆ 2 ಟೈಪ್, ಹೋಲ್ ನಂಬರ್, ನ್ಯಾಚುರಲ್ ನಂಬರ್. ಹೋಲ್ ನಂಬರ್ ಸ್ಟಾರ್ಟ್ ಆಗೋದು 0, 1, 2, 3, 4 ಇಂದ ಇನ್ಫಿನಿಟಿವರೆಗೂ. ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಆಗೋದು 1, 2, 3, 4 ಇಂದ ಇನ್ಫಿನಿಟಿವರೆಗೂ. ಹೌದಾ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳಿದ್ದೆ, 0 ಏನಿದೆ ಅಲ್ಲ, ಅದು ಯಾವುದೇ ರೀತಿ ರೆಸಿಪ್ರೋಕಲ್ ಇಲ್ಲದೆ ಇರುವಂತಹ ನಂಬರ್. ಹೌದಾ, 0 ಇಸ್ ಅ ರಿಯಲ್ ನಂಬರ್ ಆರ್ ಅ ರ್ಯಾಷನಲ್ ನಂಬರ್ ಆರ್ ಅ ಇಂಟೀಜರ್ ನಂಬರ್ ಆರ್ ಅ ಹೋಲ್ ನಂಬರ್. ಯಾವುದು 0. ನೆಕ್ಸ್ಟ್ ತಮ್ಮದೇ ಆದಂಥ ಸ್ವಂತದ್ದು ರೆಸಿಪ್ರೋಕಲ್ ಹೊಂದಿರೋ ನಂಬರ್ಸು ಅಂದರೆ -1 ಆ್ಯಂಡ್ +1. ಓಕೆ, ಇದಿಷ್ಟು ಲಾಸ್ಟ್ ವಿಡಿಯೋದಲ್ಲಿ ನಾ ಕೊಟ್ಟಿರುವಂತಹ ಬೇಸಿಕ್. ಮೊದಲೇ ಹೇಳಿದಾಗೆ ನಂಬರ್ ಸಿಸ್ಟಮಲ್ಲಿ ನಮಗೆ 3 to 4 ಕ್ವಶನ್ಸ್ ಕವರ್ ಆಗ್ತಾವ ಅಂತ ಹೇಳಿದ್ದೆ. ಹೌದಾ, ಸೊ ಹಾಗಾಗಿ ಇದು ನಂಬರ್ ಸಿಸ್ಟಮ್ದು ಕಂಟಿನ್ಯೂಯೇಷನ್ ಪಾರ್ಟ್ 2. ಓಕೆ, ಬನ್ನಿ ನೋಡಿ ಫ್ರೆಂಡ್ಸ್, ಇದನ್ನು ನಾನು ಲಾಸ್ಟ್ ವಿಡಿಯೋದಲ್ಲೇ ಹಾಕಬೇಕಾಗಿತ್ತು, ಬಟ್ ಕ್ವಶನ್ ಸಿಕ್ಕಿರಲಿಲ್ಲ. ಹಾಗಾಗಿ ಫಸ್ಟು ಲಾಸ್ಟ್ ವಿಡಿಯೋಗೆ ರಿಲೇಟೆಡ್ ಇದ್ದಿದ್ದು 2 ಕ್ವಶನ್ನ ಸಾಲ್ವ್ ಮಾಡಿ ನಂತರ ಡೇ 2ನ ಕಂಟಿನ್ಯೂ ಮಾಡೋಣ. ಓಕೆ, ನೋಡಿ ಕ್ವಶನ್ ಏನಿದೆ, ವಾಟ್ ಈಸ್ ದ ಸಮ್ ಆಫ್ ದ ಕ್ಯೂಬ್ ಇಂಟೀಜರ್ಸ್ ಲೈಯಿಂಗ್ ಬಿಟ್ವೀನ್ -5 ಆ್ಯಂಡ್ 6. 2 ಆ್ಯಂಡ್ 6 ನಡುವೆ ಇರುವಂತಹ ಕ್ಯೂಬ್ದು ಸಮ್ ಕೇಳಿದ್ದಾನೆ. ಹೌದಾ, -5. ಸೊ ನಾವು ಎಲ್ಲಿಂದ ಬರಿತೀವಿ, -4 ಹೋಲ್ ಕ್ಯೂಬ್ ಪ್ಲಸ್ -3 ಹೋಲ್ ಕ್ಯೂಬ್ ಪ್ಲಸ್ -2 ಹೋಲ್ ಕ್ಯೂಬ್ ಪ್ಲಸ್ -1 ಹೋಲ್ ಕ್ಯೂಬ್. ಹೌದಾ, ಇದು -3 ಆಯಿತು. ಪ್ಲಸ್ ನೆಕ್ಸ್ಟು 6ದು 5 ಕ್ಯೂಬ್ ಪ್ಲಸ್ 4 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 1 ಕ್ಯೂಬ್. ನೋಡಿ, ಇದನ್ನು ನೀವು ಮತ್ತೆ ಫರ್ದರ್ ಸಾಲ್ವ್ ಮಾಡಿ ಆನ್ಸರ್ ತಂದರೂ ಒಂದೇ ಆನ್ಸರ್ ಬರುತ್ತೆ. ಡೈರೆಕ್ಟ್ ನೀವು ಕ್ಯಾನ್ಸಲ್ ಮಾಡಿದರೂ ಒಂದೇ ಆನ್ಸರ್ ಬರುತ್ತೆ. ಹೌದಾ, -4, -3, -2, -1 ಇವುಗಳನ್ನು ಕ್ಯೂಬ್ ಮಾಡಿದರೂ ಆನ್ಸರು ಮೈನಸಲ್ಲೇ ಬರುತ್ತೆ. ಸೊ ದಿಸ್ ಕ್ಯಾನ್ಸಲ್. 5ರ ಕ್ಯೂಬ್ ಏನಾಗುತ್ತೆ, 125. ಸೊ ನಿಮ್ಮ ಆನ್ಸರ್ ಏನು ಬರುತ್ತೆ, 125. ಸಿಂಪಲ್ ಆಗಿರೋ ಕ್ವಶನ್ನು. ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ನೋಡಿ ಫ್ರೆಂಡ್ಸ್, ಇದು ವಿಚ್ ಆಫ್ ದಿ ಫಾಲೋವಿಂಗ್ ರ್ಯಾಷನಲ್ ನಂಬರ್ ಲೈ ಬಿಟ್ವೀನ್ -7/10 ಆ್ಯಂಡ್ -1/4. ಈ ಥರದ್ದು ಕ್ವಶನ್ನು ತುಂಬಾ ಕೇಳಿದ್ದಾನೆ. ಸೊ ಹಾಗಾಗಿ ಇದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ನೋಡಿ, -7/10 ಆ್ಯಂಡ್ -1/4 ಇವುಗಳ ಮಧ್ಯೆ ಬರುವಂತಹ ರ್ಯಾಷನಲ್ ನಂಬರ್ಸ್ ಯಾವುವು ಅಂತ ನಾವು ಹೇಳಬೇಕು. ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಹಾಗಾಗಿ ನಮಗೆ ಆನ್ಸರಲ್ಲಿ ಎಲ್ಲನೂ ಮೈನಸ್ ಇರಬೇಕು. ಸೊ ಇಲ್ಲಿ ನೋಡಿ, 5/-8 ಇದೆ, 2/3 ಪಾಸಿಟಿವ್ ಇದೆ. ಹೌದಾ, ಸೊ ಹಾಗಾಗಿ ಇದಾಗಲ್ಲ. ಇಲ್ಲಿ 0 ಇದೆ, ಇದು ಆಗಲ್ಲ. ಸೊ ನಾವು ಚೆಕ್ ಮಾಡಬೇಕಾಗಿರೋದು ಇವೆರಡರಲ್ಲಿ ಒಂದು ಏನಾಗಿರುತ್ತೆ, ನಮ್ಮದು ಆನ್ಸರ್ ಆಗಿರುತ್ತೆ. ನೋಡಿ, -7/10 ಅಂದರೆ ಅದನ್ನು ನಾನು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ಆನ್ಸರ್, -0.7. ಹೌದಾ, -1/4 ಅಂದರೆ 0.25. ಓಕೆ, ಸೊ ಫಸ್ಟ್ ಆಪ್ಷನ್ 2 ನೋಡೋಣ. 5/8 ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೇನು ಬರುತ್ತೆ, 0.6. ಐ ಹೋಪ್ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಹೌದಾ, 8ನ್ನು ಹೊರಗಡೆ ಬರ್ಕೊಂಡು 5ನ್ನು ಒಳಗಡೆ ಬರ್ಕೊತೀವಿ, ಪಾಯಿಂಟ್ ಕೊಟ್ಟರೆ 0 ಆಗುತ್ತಾ, 8 48, 2 ಉಳಿತು. ಹೌದಾ, ಈ ರೀತಿಯೇ ಮಾಡ್ಕೊತೀವಿ. ಸೊ ಹಾಗಾಗಿ 5/8 ಏನಾಗುತ್ತೆ, -0.6. ನೆಕ್ಸ್ಟ್ -2/3 ಸಾಲ್ವ್ ಮಾಡಿದರೆ ಅದು ಕೂಡ -0.66. ಓಕೆ, -3/5 ಮಾಡಿದರೆ ಅದು ಕೂಡ 0.6. ಸೊ ಹಾಗಾಗಿ ನೋಡಿ, 0.7 ಆ್ಯಂಡ್ 0.25 ಮಧ್ಯದಲ್ಲಿ ಇವು -0.6 ಬರುತ್ತೆ. ಹೌದಾ, ಸೊ ಹಾಗಾಗಿ ನಮ್ಮ ಆನ್ಸರ್ ಯಾವುದಾಗುತ್ತೆ, ಆಪ್ಷನ್ ಬಿ. ನೀವು ಬೇಕಿದ್ದರೆ ಆಪ್ಷನ್ ಡಿನ ಕೂಡ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇವತ್ತು ನಾನು ಹೇಳ್ತಾ ಇರೋದು ನಂಬರ್ ಸಿಸ್ಟಮ್ದು ಪ್ರಾಪರ್ಟೀಸ್. ಹೌದಾ,
ಇವೆಲ್ಲ ನಿಮಗೆ ಗೊತ್ತಿರುತ್ತೆ, ಆದ್ರೂ ಒಂದು ಸರ್ತಿ ರಿಕಾಲ್ ಮಾಡ್ತೀನಿ. ಹೌದಾ? ಫಸ್ಟ್ ಪ್ರಾಪರ್ಟಿ ಯಾವುದಪ್ಪ ಅಂದರೆ ಕಮ್ಯುಟೇಟಿವ್ ಪ್ರಾಪರ್ಟಿ. ಇದನ್ನು ನಾವು ಕನ್ನಡದಲ್ಲಿ ಪರಿವರ್ತಕ ಗುಣ ಅಂತ ಕರಿತೀವಿ. ಹೌದಾ? ಪರಿವರ್ತಕ ಗುಣ. ಸೊ ಏನು ಹೇಳುತ್ತಪ್ಪ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂದರೆ, ಎರಡು ಸಂಖ್ಯೆನ ಕೂಡಿಸಿದರೆ ಅದರ ಮೊತ್ತ ಸೇಮ್ ಬರುತ್ತೆ. ಅದೇ ಎರಡು ಸಂಖ್ಯೆನ ಹಿಂದೆ ಮುಂದೆ ಮಾಡಿ ಕೂಡಿಸಿದ್ರು ಆನ್ಸರ್ ನಮಗೇನು ಬಂದಿರುತ್ತೆ? ಸೇಮ್ ಬಂದಿರುತ್ತೆ. ಹೌದಾ? ದಟ್ ಈಸ್ ಕಮ್ಯುಟೇಟಿವ್ ಪ್ರಾಪರ್ಟಿ. ಏನು ಬರಿತೀವಿ ನಾವು ಮ್ಯಾಥಮೆಟಿಕಲಿ? a + b = b + a. ಅದ ನೀವು ಎಕ್ಸಾಂಪಲ್ ಬೇಕಿದ್ರೆ ನೋಡಿ, 2 + 3 ತೊಗೊಳ್ಳಿ 5ನೇ ಬರುತ್ತೆ, 3 + 2 ತೊಗೊಳ್ಳಿ 5ನೇ ಬರುತ್ತೆ. ಓಕೆ, ಇನ್ನು ನೆಕ್ಸ್ಟು ಇದೇ ಕಮ್ಯುಟೇಟಿವ್ ಪ್ರಾಪರ್ಟಿ ಮಲ್ಟಿಪ್ಲಿಕೇಷನ್ನಿಗೂ ಅಪ್ಲೈ ಆಗುತ್ತೆ. ಹೌದಾ? a × b = b × a. ಸೊ ಮಲ್ಟಿಪ್ಲಿಕೇಷನ್ ಮಾಡಿ, 5 × 10 = 10 × 5. 5 10s are 50, 10 5s are 50. ಓಕೆ ನೋಡಿ, ಮತ್ತು ಇದು ಡಿವಿಷನಲ್ಲಿ ಸಬ್ಸ್ಟ್ರಾಕ್ಷನಲ್ಲಿ ಅಪ್ಲೈ ಆಗುತ್ತಾ ಇಲ್ಲ ಚೆಕ್ ಮಾಡಬೇಕು. ಹೌದಾ? a - b = b - a. ಹೌದಾ? ನೋಡಿ, 2 - 3 ಮಾಡಿದರೆ 3 - 2 ಮಾಡಿದರೆ 2 - 3 ಮಾಡಿದರೆ ಏನು ಬರುತ್ತಾ? -1 ಬರುತ್ತಾ? ಹೌದಾ? 3 - 2 ಮಾಡಿದರೆ +1 ಬರುತ್ತೆ. ಸೊ ಹಾಗಾಗಿ ಇವೆರಡು ಈಕ್ವಲ್ ಆಗಲ್ಲ. ಓಕೆ, ನೆಕ್ಸ್ಟು ಡಿವಿಷನ್ ನೋಡಿ. ಡಿವಿಷನ್ ನೋಡಿ ಏನು ಬರುತ್ತೆ? ಓಕೆ, ಇನ್ನು ಡಿವಿಷನ್ ನೋಡಿ, a / 5 b = b / a. ಸಿಂಪಲ್ ಆಗಿರೋ ಎಕ್ಸಾಂಪಲ್ಲೇ ತೊಗೊಳ್ಳಿ. ಹೌದಾ? 10/5 = 5/10. ಹೌದಾ? 10/5 ಮಾಡಿದರೆ ಏನು ಬರುತ್ತೆ? ಆನ್ಸರು 2 ಬರುತ್ತೆ. 5/10 ಮಾಡಿದರೆ 0.2 ಬರುತ್ತೆ. ಹೌದಾ? ಸೊ ಹಾಗಾಗಿ ಡಿವಿಷನ್ನಲ್ಲಿ ಕೂಡ ಇದೇನಾಗಲ್ಲ, ಅಪ್ಲೈ ಆಗಲ್ಲ. ಸೊ ಫೈನಲಿ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂದರೆ ಗೊತ್ತಾಯಿತು ಅಂದ್ಕೊತೀನಿ. ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಷನ್. a + b = b + a for addition. For multiplication, a × b = b × a. Okay, this is our commutative property. Next, second property, associative. ಅಸೋಸಿಯೇಟಿವ್ ಅಂದರೆ ಎಲ್ಲರಿಗೂ ಗೊತ್ತಿದೆ, ಸಹವರ್ತಿ ಗುಣ. ಓಕೆ, ಸಹವರ್ತಿ ಗುಣ. ಸೊ ಇಲ್ಲಿ ಏನು ಬರುತ್ತೆ? ಇಲ್ಲಿ 3 ವೇರಿಯೇಬಲ್ಸ್ ಯೂಸ್ ಆಗ್ತವೆ. ಹೌದಾ? a + b + c = a + b + c. 2 + 3 ಏನು ಬರುತ್ತೆ? 6 ಬರುತ್ತೆ. 1 + 2 + 3 ಏನು ಬರುತ್ತೆ ಆನ್ಸರು? ನೋಡಿ, 3 + 3 1 + 5 6. ಹೌದಾ? ಸೊ ದಿಸ್ ಈಸ್ ವಾಟ್ ಅಸೋಸಿಯೇಟಿವ್ದು ಅಡಿಟಿವ್ ಪ್ರಾಪರ್ಟಿ. ಇನ್ನು ನೆಕ್ಸ್ಟು ಮತ್ತಿದು ಮಲ್ಟಿಪ್ಲಿಕೇಷನ್ನಲ್ಲಿ ಕೂಡ ಅಪ್ಲೈ ಆಗುತ್ತೆ. ಚೆಕೇಷನ್ನಲ್ಲಿ ಏನು ಬರುತ್ತೆ? ಸೇಮ್. a × b × c = a × b × c. ಹೌದಾ? ನೀವು ಈಗ ತೊಗೊಂಡಿರೋ ಎಕ್ಸಾಂಪಲ್ನೇ ತೊಗೋಬೋದು. 1 2 3 1 × 2 2 2 3s are 6. ಇಲ್ಲಿ 1 ಹೊರಗಡೆ ಬರುತ್ತೆ, 2 3s are 6. ಸೊ ಹಾಗಾಗಿ ಅಸೋಸಿಯೇಟಿವ್ ಕೂಡ ನಮಗೆ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಷನಲ್ಲಿ ಅಪ್ಲೈ ಆಗುತ್ತೆ. ಇದರ ಕೂಡ ಡಿವಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ನಲ್ಲಿ ಅಪ್ಲೈ ಆಗಲ್ಲ. ಓಕೆ, ದಿಸ್ ಇಸ್ ಸೆಕೆಂಡ್ ಒನ್, ಅಸೋಸಿಯೇಟಿವ್. ನೆಕ್ಸ್ಟ್ ಪ್ರಾಪರ್ಟಿಗೆ ಹೋಗೋಣ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಹೌದಾ? ಇದನ್ನು ಕನ್ನಡದಲ್ಲಿ ವಿತರಣಾ ನಿಯಮ ಅಥವಾ ವಿತರಣಾ ಗುಣ ಅಂತ ಕರಿತೀವಿ. ಹೌದಾ? ಇದೇನಪ್ಪ ಅಂದರೆ ಇದು a × b + c = ab + ac. ಹೌದಾ? a × b + c ಅಂದರೆ ab + ac.
ಇಲ್ಲಿವರೆಗೂ ಅಂಡರ್ಸ್ಟ್ಯಾಂಡ್ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ಇವಾಗ ಲಾಸ್ಟ್ ಪ್ರಾಪರ್ಟಿ ವಿಚ್ ಈಸ್ ಅಡಿಟಿವ್ ಆ್ಯಂಡ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಸಂಕಲನ ಮತ್ತು ಗುಣಾಕಾರ ವಿಲೋಮ ಅಂತ ಕರಿತೀವಿ. ಅಡಿಟಿವಲ್ಲಿ ಏನು ಬರುತ್ತೆ, ಏನಪ್ಪ ಅಡಿಟಿವ್ ಅಂದರೆ ನಾವು ಈ ಸಂಖ್ಯೆ ಜೊತೆ ಏನನ್ನು ಕೂಡಿಸಿದ್ರೆ ನಮ್ಗೆ ಉತ್ತರ 0 ಬರುತ್ತೆ. ಇದು ಅದೇ ಅಡಿಟಿವ್ ಇನ್ವರ್ಸ್. ನೋಡಿ 2 ಪ್ಲಸ್ ಇದರ ಜೊತೆ ಏನನ್ನು ಸೇರಿಸಿದ್ರೆ 0 ಆಗುತ್ತೆ. ಇಲ್ಲಿನ 0 ಬರೋದಂದರೆ ಆನ್ಸರ್ 2ನೇ ಬರುತ್ತೆ. ಸೊ ಅದಕ್ಕೆ ಮೈನಸ್ ಎ 2 ಮೈನಸ್ 2 ಇಸ್ ಈಕ್ವಲ್ಸ್ ಟು 0. ಹೌದಾ ಫ್ರೆಂಡ್ಸ್? ಸೊ ಅಡಿಟಿವ್ ಇನ್ವರ್ಸಿಗೆ ಎ ಪ್ಲಸ್ ಆಫ್ ಮೈನಸ್ ಎ ಇಸ್ ಈಕ್ವಲ್ಸ್ ಟು 0. ದಿಸ್ ಈಸ್ ಅಡಿಟಿವ್ ಇನ್ವರ್ಸ್. ನೆಕ್ಸ್ಟ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಎ ಇಂಟು ಇಸ್ ಈಕ್ವಲ್ಸ್ ಟು 1. ಎ ಜೊತೆ ಯಾವುದನ್ನು ಗುಣಾಕಾರ ಮಾಡಿದ್ರೆ ನಮಗೆ ಉತ್ತರ 1 ಬರುತ್ತೆ. ಅದು ಆಬ್ವಿಯಸ್ಲಿ ನಮಗೆಲ್ರಿಗೂ ಗೊತ್ತಿದೆ, ರೆಸಿಪ್ರೋಕಲ್. ದಿಸ್ ಎ ಗೆಟ್ ಕ್ಯಾನ್ಸಲ್, ವಿಲ್ ಗೆಟ್ ಆನ್ಸರ್ 1. ನೋಡಿ 2 ಇಂಟು 1/2 2 ಕ್ಯಾನ್ಸಲ್, ಏನು ಬಂತು 1 ಬಂತು. ಇದೇನು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಇನ್ವರ್ಸಿಗೆ ಎ ಪ್ಲಸ್ ಆಫ್ ಮೈನಸ್ ಎ ಇಸ್ ಈಕ್ವಲ್ಸ್ ಟು 0. ಇದು ಅಡಿಟಿವ್ ಇನ್ವರ್ಸ್. ಓಕೆ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದರೆ ಎ ಇಂಟು 1/a ಇಸ್ ಈಕ್ವಲ್ಸ್ ಟು 1. ದಿಸ್ ಈಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಓಕೆನಾ? ಒಂದು ಸರ್ತಿ ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಂಡ್ಬಿಡೋಣ. ಏನು ಕಮ್ಯುಟೇಟಿವ್, ಅಸೋಸಿಯೇಟಿವ್, ಡಿಸ್ಟ್ರಿಬ್ಯೂಟಿವ್ ಆ್ಯಂಡ್ ಅಡಿಟಿವ್ ಆ್ಯಂಡ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಕಮ್ಯುಟೇಟಿವ್ ಅಂದರೆ ಗೊತ್ತಿದೆ, ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಬಿ ಪ್ಲಸ್ ಎ ಇಂಟು ಬಿ ಇಸ್ ಈಕ್ವಲ್ಸ್ ಟು ಬಿ ಇಂಟು ಎ. ದಿಸ್ ಈಸ್ ಕಮ್ಯುಟೇಟಿವ್. ನೆಕ್ಸ್ಟ್ ಅಸೋಸಿಯೇಟಿವ್ ಏನು ಬರುತ್ತೆ, ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಎ ಇಂಟು ಬಿ ಇಂಟು ಸಿ ಇಸ್ ಈಕ್ವಲ್ಸ್ ಟು ಎ ಇಂಟು ಬಿ ಇಂಟು ಸಿ. ದಿಸ್ ಈಸ್ ಅಸೋಸಿಯೇಟಿವ್. ಓಕೆ, ಡಿಸ್ಟ್ರಿಬ್ಯೂಟಿವ್ ಅಂದರೆ ಎ ಇಂಟು ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು ಎ ಬಿ ಪ್ಲಸ್ ಎ ಸಿ. ಓಕೆ, ನೆಕ್ಸ್ಟ್ ಅಡಿಟಿವ್ ಇನ್ವರ್ಸ್ ಅಂದರೆ ಎ ಪ್ಲಸ್ ಆಫ್ ಮೈನಸ್ ಎ ಇಸ್ ಈಕ್ವಲ್ಸ್ ಟು 0. ಎ ಇಂಟು 1/a ಇಸ್ ಈಕ್ವಲ್ಸ್ ಟು 1. ಇದು 0. ಓಕೆ, ಇವು 4 ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಈಗ ಇದ್ರ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನೋಡೋಣ. ಇದಾಗಿ ಹೋಗಿದೆ. ಕ್ವಶನು ತುಂಬ ಸರ್ತಿ ರಿಪೀಟ್ ಆಗಿದೆ. ಏನಿದೆ, ಹೌ ಮೆನಿ ಪೇರ್ಸ್ ಆಫ್ ಟ್ವಿನ್ ಪ್ರೈಮ್ಸ್ ಆರ್ ದೇರ್ ಬಿಟ್ವೀನ್ ದ ಇಂಟೀಜರ್ಸ್ 1 to 100? ಟ್ವಿನ್ ಪ್ರೈಮ್ಸ್ ಅಂದ್ರೆ ಏನಪ್ಪ ಅಂದರೆ 2 ಪ್ರೈಮ್ ನಂಬರ್ಗಳ ಮಧ್ಯೆ 1 ವ್ಯತ್ಯಾಸ ಇರಬೇಕು. ಹೌದಾ? ಬೇಸಿಕಲಿ ನೋಡಿ, ನಮಗೆ ಗೊತ್ತಿರೋ ಪ್ರಕಾರ ಪ್ರೈಮ್ ನಂಬರ್ಸ್ ಯಾವಿದ್ದಾವೆ? 2, 3, 5, 7, 8 ಬರಲ್ಲ, 11, 13, 17, 19, 23, 29, 31, ಓಕೆ, ಇನ್ನು ಸೋ ಆನ್. ಓಕೆ, ಈಗ ಇದರಲ್ಲಿ ನೋಡಿ, ಟ್ವಿನ್ ಪ್ರೈಮ್ ನಂಬರ್ಸ್ ಹೆಂಗಪ್ಪ ಅಂದರೆ 2, 3 ಬರಲ್ಲ. ಹೌದಾ? ಸೊ 3, 5 ಬರುತ್ತೆ. 3, 5 ಮಧ್ಯೆ 1 ಡಿಫ್ರೆನ್ಸ್ ಇದೆ. ಸೊ 3, 5 ಇದು ಒಂದು ಟ್ವಿನ್ ಪೇರ್. ಹೌ ಮೆನಿ ಅಂತ ಕೇಳಿದಾನೆ, ಚೆಕ್ ಮಾಡೋಣ ಎಷ್ಟು ಬರ್ತವೆ ಅಂತ. ನೆಕ್ಸ್ಟು 5 and 7. ಹೌದಾ? ಇದನ್ನು ಟ್ವಿನ್ ಪ್ರೈಮ್. 11 and 13 ಟ್ವಿನ್ ಪ್ರೈಮ್. 17 and 19 ಇದನ್ನು ಟ್ವಿನ್ ಪ್ರೈಮ್. 23, 29 ಬರಲ್ಲ. ಹೌದಾ? 29, 31 ಬರುತ್ತೆ. 29, 31. ನೆಕ್ಸ್ಟು 41, 43.
59, 61, 71, 73. ನೀವು ಬೇಕಾದ್ರೆ ಒಂದು ಕಡೆ ಬರ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಟ್ವಿನ್ ಪ್ರೈಮ್ ನಂಬರ್ಸ್ ಎಷ್ಟಿದಾವೆ? ಟ್ವಿನ್ ಪ್ರೈಮ್ ನಂಬರ್ಸು 1 2 3 4 5 6 7 8 ಇದಾವೆ. ಹೌದಾ? ಸೊ 8 ಈಸ್ ಅವರ್ ಆನ್ಸರ್. 3 5 5 7 11 13 17 19 29 31 41 43 59 61 71 73. ಇವುಗಳಿಗೆ ನಿಮಗೆ ನೆನಪಿರಬೇಕು. ಪ್ರತಿ ಸರ್ತಿ ಅನ್ನೋಕ್ಕಿಂತನೂ ಅತಿ ಹೆಚ್ಚಾಗಿ ರಿಪೀಟ್ ಆಗಿರೋ ನಮ್ಮ ಕ್ವಶನ್ ಇದು. ಹೌದಾ? ಟ್ವಿನ್ ಪ್ರೈಮ್ ನಂಬರ್ಸ್. ನೋಡಿ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದನ್ನು ಸಾಲ್ವ್ ಮಾಡಿಸಿದ್ದೀನಿ ಇವಾಗ. ಹೌದಾ? ಸೊ ಇದರ ಆನ್ಸರ್ ಏನಂತ ಹೇಳಿದ್ದೀವಿ? ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಟ್ರೂ? ನಾಟ್ ಟ್ರೂ ಅನ್ನೋದು ತಲೆಯಲ್ಲಿರಬೇಕು. ಹೌದಾ? ನೋಡಿ, ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್ ಫಾರ್ ಇಂಟೀಜರ್ಸ್. ಈಗ ತಾನೇ ಹೇಳಿದ್ದೆ. ಹೌದಾ? ಅಸೋಸಿಯೇಟಿವಲ್ಲಿ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಎರಡೂ ಯೂಸ್ ಆಗ್ತಾವಂತ ಹೇಳಿದ್ದೆ. ಹೌದಾ? ಸೊ ದಿಸ್ ಈಸ್ ಕರೆಕ್ಟ್. ಬಟ್ ನಮಗೇನು ತಪ್ಪಿರೋದನ್ನು ಹುಡುಕಬೇಕು. ನೆಕ್ಸ್ಟ್, ಡಿವಿಷನ್ ಈಸ್ ಅಸೋಸಿಯೇಟಿವ್ ಫಾರ್ ಇಂಟೀಜರ್ಸ್ ಹೇಳಿದ್ದೆ. ಅಸೋಸಿಯೇಟಿವಲ್ಲಿ ಅಡಿಷನ್ ಮಲ್ಟಿಪ್ಲಿಕೇಶನ್ ಅಷ್ಟೇ, ಸಬ್ಸ್ಟ್ರಾಕ್ಷನ್ನು ಡಿವಿಷನ್ನು ಬರಲ್ಲ. ಸೊ ಹಾಗಾಗಿ ಕ್ವಶನ್ ನೋಡಿದರೆ ದಿಸ್ ಈಸ್ ಅವರ್ ರೈಟ್ ಆನ್ಸರ್. ಓಕೆ, ಯಾಕಂದರೆ ಡಿವಿಷನ್ ಈಸ್ ಅಸೋಸಿಯೇಟಿವ್ ಫಾರ್ ಇಂಟೀಜರ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಈ ಕ್ವಶನಿಗೆ ಆನ್ಸರು ಆಪ್ಷನ್ ನಂಬರ್ ಬಿ. ಇನ್ನು ಸಿ ಆ್ಯಂಡ್ ಡಿ ಇವೆರಡನ್ನು ಕ್ರಾಸ್ ಚೆಕ್ ಮಾಡೋಣ. 5/9 ಈಸ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 145. ಹೌದಾ? ನೋಡಿ, ಇದನ್ನು ಹೆಂಗೆ ಚೆಕ್ ಮಾಡ್ತೀರಾ? ಹೇಳಿದ್ದೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದರೆ ಏನು? a ಇಂಟು 1/a ಇಸ್ ಈಕ್ವಲ್ಸ್ ಟು 1 ಬರಬೇಕು. ಹೌದಾ? 5/9ಗೆ ನಾವು ಏನನ್ನು ಮಲ್ಟಿಪ್ಲೈ ಮಾಡಿದರೆ 1 ಬರುತ್ತೆ? ಎಲ್ಲರಿಗೂ ಗೊತ್ತಿದೆ, 9/5. ದಿಸ್ ಕ್ಯಾನ್ಸಲ್ ವಿಲ್ ಗೆಟ್ ಆನ್ಸರ್ 1. ಇದೇನಿದೆ? ಒಂದು ಪೂರ್ಣಾಂಕ 4/5. ಹೌದಾ? ಇದಕ್ಕೆ ಕನ್ವರ್ಟ್ ಮಾಡಿದ್ರೆ ಏನು ಬರುತ್ತೆ? 5 ಕೆಳಗಡೆ 5 1 5, 5 + 4 9. ಹೌದಾ? ಇಲ್ಲಿ ಫಿಲ್ ಮಾಡಿರೋದೇ ಇಲ್ಲಿ ಬಂತ. ಸೊ ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಟ್ರೂ. ನೆಕ್ಸ್ಟ್, ರ್ಯಾಷನಲ್ ನಂಬರ್ ಬಿಟ್ವೀನ್ -7/10 ಆ್ಯಂಡ್ 3/5 ಇಸ್ -5/8 ಅಂತ ಇದೆ. ಚೆಕ್ ಮಾಡೋಣ. ಓಕೆ, -7/10. ಈ -7/10ನ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ? ನಮಗೆ 0.7 ಬರುತ್ತೆ. ಹೌದಾ? -3/5 ಇದನ್ನು ಸಾಲ್ವ್ ಮಾಡಿದರೆ 0.6 ಬರುತ್ತೆ. ಹೌದಾ? ಸೊ ಇವೆರಡರ ನಡುವೆ ಬರುವಂಥ ನಂಬರ್ ಏನು ಕೊಟ್ಟಿದ್ದಾನೆ? -5/8 ಅಂತ ಕೊಟ್ಟಿದ್ದಾನೆ. ಹೌದಾ? ಅದು ಕರೆಕ್ಟ್ ಇದನ್ನು ತಪ್ಪಿದ್ದಾನೆ ಚೆಕ್ ಮಾಡಬೇಕು. -5/8 ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ ಏನು ಬರುತ್ತೆ? 0.6 ಬರುತ್ತೆ. ಹೌದಾ? ಸೊ ಈ 0.7 0.6 ಮಧ್ಯೆ ಈ 0.6 ಕೂಡ ಇದೆ. ಸೊ ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಟ್ರೂ. 5/9 ಈಸ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 4/5 is correct. Then multiplication is associative for integers. This is also correct. Division is associative for integers. This is not true. So option B is the right answer. I hope understand ಆಯಿತು ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕೂಡ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಅಗೇನ್ ನಾಟ್ ಟ್ರೂ ಅಂತ ಕೇಳಿದ್ದಾನೆ. ಹೌದಾ? ಸೊ ನಾಟ್ ಟ್ರೂ ಚೆಕ್ ಮಾಡಿ. ಡಿವಿಷನ್ ಈಸ್ ಕಮ್ಯೂಟೇಟಿವ್ ಹೇಳಿದ್ದೆ. a + b is equals to b + a. a ಇಂಟು b is equals to b ಇಂಟು a. ಇಲ್ಲಿ ಡಿವಿಷನು ಸಬ್ಸ್ಟ್ರಾಕ್ಷನು ಎರಡೂ ಬರಲ್ಲ ಅಂತ. ಹೌದಾ? ಸೊ ಹಾಗಾಗಿ ನಾಟ್ ಟ್ರೂ ಕೇಳಿದ್ದಾನೆ. ಸೊ ನಮ್ಮ ಆನ್ಸರು ಫಸ್ಟ್ನೇದ್ದೇ ಕರೆಕ್ಟ್ ಇದೆ. ಹೌದಾ? ನಾಟ್ ಟ್ರೂ ಅಂದರೆ ಡಿವಿಷನ್ ಈಸ್ ಕಮ್ಯೂಟೇಟಿವ್ ಅನ್ನೋದು ನಾಟ್ ಟ್ರೂ.
ಆಪ್ಷನ್ 2 ನೋಡೋಣ. 1 ಈಸ್ ದಿ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಹೇಳಿದ್ದೆ a ಇಂಟು 1/a ಈಸ್ ಈಕ್ವಲ್ಸ್ ಟು a. 1 ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇಸ್ 1. ಸೊ ಹಾಗಾಗಿ ಆಪ್ಷನ್ ಪ್ರಕಾರ ದಿಸ್ ಇಸ್ ಟ್ರೂ. ನಮಗೆ ಗೊತ್ತಿರೋ ಪ್ರಕಾರನೂ ಟ್ರೂನೇ. ಸಬ್ಸ್ಟ್ರಾಕ್ಷನ್ ಈಸ್ ನಾಟ್ ಅ ಕಮ್ಯೂಟೇಟಿವ್. ಡಿವಿಷನ್ನು ಕಮ್ಯೂಟೇಟಿವ್ ಆಗಲ್ಲ, ಸಬ್ಸ್ಟ್ರಾಕ್ಷನ್ನು ಕಮ್ಯೂಟೇಟಿವ್ ಆಗಲ್ಲ. ಸೊ ದಿಸ್ ಈಸ್ ಆಲ್ಸೋ ಟ್ರೂ ಸ್ಟೇಟ್ಮೆಂಟ್. ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್. a ಇಂಟು b ಇಂಟು c is equals to a into b into c. So multiplication is associative. ಸೊ ಹಾಗಾಗಿ ಈ ಕ್ವಶನಿಗೆ ಸರಿಯಾದ ಉತ್ತರ ಡಿವಿಷನ್ ಈಸ್ ಕಮ್ಯೂಟೇಟಿವ್, ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ x ಪ್ಲಸ್ 5 ಪ್ಲಸ್ 7y ಈಸ್ ರಿಟರ್ನ್ ಆ್ಯಸ್, ಹೆಂಗೆ ಬರ್ತಿದ್ದಾರೆ ಅದನ್ನು, x plus 5 plus 7y is written as 5 plus x plus 7y. ಯಾವ ಪ್ರಾಪರ್ಟಿನ ಯೂಸ್ ಮಾಡಿದ್ದಾರೆ ಅಂತ ಕೇಳ್ತೇನೆ, ಹೌದಾ? ದೆನ್ ವಿಚ್ ಆಫ್ ದಿ ಫಾಲೋವಿಂಗ್ ಪ್ರಾಪರ್ಟಿ ಆರ್ ಪ್ರಾಪರ್ಟೀಸ್ ಆಫ್ ಅಡಿಷನ್ ಆರ್ ಬೀಂಗ್ ಯೂಸ್ಡ್? ಓಕೆ ನೋಡಿ, ಆಪ್ಷನ್ ಡಿ ಇಂದ ಬರೋಣ. ಡಿಸ್ಟ್ರಿಬ್ಯೂಟಿವ್, ಹೌದಾ? ಇದು ಡಿಸ್ಟ್ರಿಬ್ಯೂಟ್ ಆಗಲ್ಲ, ಯಾಕಂದ್ರೆ ನಮಗೆ ಗೊತ್ತಿದೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಏನಿದೆ, ಎ ಆಫ್ ಬಿ ಪ್ಲಸ್ ಸಿ ಇಸ್ ಎ ಇಂಟು ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು ಎ ಬಿ ಪ್ಲಸ್ ಎ ಸಿ ಇದೆ, ಹೌದಾ? ಇದು ಈ ಫಾರ್ಮೆಟಲ್ಲಿ ಇಲ್ಲ. ಇಲ್ಲಿನೂ ಅಡಿಷನ್ ಇದೆ, ಇಲ್ಲಿನೂ ಅಡಿಷನ್ ಇದೆ. ಸೊ ಹಾಗಾಗಿ ಆಪ್ಷನ್ ಡಿ ಆಗಲ್ಲ. ಓಕೆ, ನೆಕ್ಸ್ಟ್ ಆಪ್ಷನ್ ಸಿ ಚೆಕ್ ಮಾಡೋಣ. ಆಪ್ಷನ್ ಸಿ ಏನಿದೆ, ನೋಡಿ ಫಸ್ಟು ಇದು ಡಿಸ್ಟ್ರಿಬ್ಯೂಷನ್ ಆಗಲ್ಲ ಅಂತ ಹೇಳ್ತೀವಿ, ಹೌದಾ? ಸೊ ಡಿಸ್ಟ್ರಿಬ್ಯೂಷನ್ ಎಲ್ಲೆಲ್ಲಿದೆ ಅದು ಡಿಸ್ಕಾರ್ಡ್ ಮಾಡಿರಿ, ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಇವಾಗ ನಾವು ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಸಿ ಚೆಕ್ ಮಾಡಬೇಕು. ಓಕೆ, ಆಪ್ಷನ್ ಬಿ ಏನಿದೆ, ಕಮ್ಯೂಟೇಟಿವ್ ಇದೆ, ಹೌದಾ? ಸೊ ನೋಡಿ, ಕಮ್ಯೂಟೇಟಿವ್ ನಮಗೇನಿದೆ, ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಬಿ ಪ್ಲಸ್ ಎ ಇದೆ, ಹೌದಾ? ಬಟ್ ಇಲ್ಲಿ ಎಕ್ಸ್ ಪ್ಲಸ್ 5 ಪ್ಲಸ್ 7y 5 ಪ್ಲಸ್ ಎಕ್ಸ್ ಪ್ಲಸ್ 7y ಇದೆ, ಹೌದಾ? ಸೊ ನೋಡೋಣ, ಕಮ್ಯೂಟೇಟಿವ್ ಹಾಗೆ ಇರಲಿ. ಅಸೋಸಿಯೇಟಿವ್ ಒಂದು ಚೆಕ್ ಮಾಡೋಣ. ಓಕೆ, ನಮಗೆ ಗೊತ್ತಿದೆ ಅಸೋಸಿಯೇಟಿವ್ ಬಂದು 3 ವೇರಿಯೇಬಲ್ಸಿಗೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ಇದು ಅಸೋಸಿಯೇಟಿವ್ ಆಗ್ಬೋದು, ಹೌದಾ? ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ, ಹೌದಾ? ಸೊ ಇದು ಎಕ್ಸ್ ಪ್ಲಸ್ 5 ಪ್ಲಸ್ 7y 5 ಪ್ಲಸ್ ಎಕ್ಸ್ ಪ್ಲಸ್ 7y. ಸೊ ಹಾಗಾಗಿ ಇದು ಅಸೋಸಿಯೇಟಿವ್ ಆಗುತ್ತೆ. ಬಟ್ ನೋಡಿ, ನಮಗೆ ಆಪ್ಷನಲ್ಲಿ ಬರೀ ಅಸೋಸಿಯೇಟಿವ್ ಅಂತ ಕೊಟ್ಟಿಲ್ಲ, ಕಮ್ಯೂಟೇಟಿವ್ ಆ್ಯಂಡ್ ಅಸೋಸಿಯೇಟಿವ್ ಬೋತ್ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾಗಿ ನಮ್ಮ ಆನ್ಸರ್ ಏನಾಗುತ್ತೆ, ಕಮ್ಯೂಟೇಟಿವ್ ಆ್ಯಂಡ್ ಅಸೋಸಿಯೇಟಿವ್ ಬೋತ್ ಆಗುತ್ತೆ. ನೀವು ಕೇಳ್ಬೋದು ಅದು ಹೇಗಾಗುತ್ತೆ ಅಂತ, ಹೌದಾ? ಯಾಕಂದರೆ ಕಮ್ಯೂಟೇಟಿವಲ್ಲಿ ಬರೀ 2 ವೇರಿಯೇಬಲ್ಸ್ ಯೂಸ್ ಮಾಡ್ತೀವಿ, ಇಲ್ಲಿ ಕ್ವಶನಲ್ಲಿ ಕೊಟ್ಟಿರೋ 3 ವೇರಿಯೇಬಲ್ಸ್ ಅಂತ, ಹೌದಾ? ಐ ಹೋಪ್ ಅವರು ಈ ಹೋಲ್ ಟರ್ಮನ್ನು ಎ ಅಂತ ಕನ್ಸಿಡರ್ ಮಾಡಿ ಇದನ್ನು ಬಿ ಅಂತ ಕನ್ಸಿಡರ್ ಮಾಡಿದರೆ, ಸೊ ನಮಗೆ ಇದು ಎ ಇದು ಬಿ ಆಗುತ್ತೆ, ಹೌದಾ? ಹಾಗಾಗಿ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ, ಪಾಸಿಬಿಲಿಟೀಸ್ ಪ್ರಕಾರ ಓನ್ಲಿ ಅಸೋಸಿಯೇಟಿವ್ ಕೊಟ್ಟಿದ್ರೆ ಅದೇ ಆನ್ಸರ್ ಆಗ್ತಿತ್ತು. ಇಲ್ಲಿ ಕಮ್ಯೂಟೇಟಿವ್ ಆ್ಯಂಡ್ ಅಸೋಸಿಯೇಟಿವ್ ಅಂತ ಬೋತ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೇನಾಗುತ್ತೆ, ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್. ಐ ಹೋಪ್ ಅರ್ಥ ಆಯ್ತು ಅಂದ್ಕೊತೀನಿ. ಓಕೆ ಫ್ರೆಂಡ್ಸ್, ಇಷ್ಟು ಇವತ್ತಿಂದು ನಂಬರ್ ಸಿಸ್ಟಮ್ ಡೇ 2. ಐ ಹೋಪ್ ಎಲ್ಲನೂ ಅರ್ಥ ಆಯಿತು ಅಂದ್ಕೊತೀನಿ. ಯಾವುದೇ ರೀತಿ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅಲ್ಲಿ ಏನಾದರೂ ಡೌಟ್ ಇದ್ದರೆ ಡಿಸ್ಕಷನ್ ಮಾಡಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಕಮೆಂಟ್, share and subscribe our channel. Okay,